ಏನೇನು ಟ್ರಾಫಿಕ್ ರೂಲ್ಸ್ ಇದೆ, ನಾವು ಯಾಕೆ ಇದನ್ನು ಪಾಲನೆ ಮಾಡಬೇಕು ಅಂತಂದು ಎಸ್ಪೆಷಲಿ 18-20 ವಯಸ್ಸಿನ ಮಕ್ಕಳು ಯಾರು ಅವಾಗಿನೂ ಗಾಡಿ ಓಡಿಸ್ಲಿಕ್ಕೆ ಶುರು ಮಾಡ್ತಾ ಇರ್ತಾರೆ ಅಂಥವ್ರನ್ನ ಒಂದು ಟಾರ್ಗೆಟ್ ಆಗಿ ಇಟ್ಕೊಂಡು ಅವ್ರಿಗೆಲ್ಲ ಸಾಕಷ್ಟು ಅವೇರ್ನೆಸ್ ಕೊಡೋಣ ಅಂತ ಒಂದು ಸ್ಟಾಲ್ನ ಹಾಕ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಇನ್ಶೂರೆನ್ಸ್ ನಾವು ಯಾಕೆ ಮಾಡಿಸ್ಬೇಕು, ಯಾವ ರೀತಿ ಇನ್ಶೂರೆನ್ಸ್ ಇರುತ್ತೆ, ಆಮೇಲೆ ನಾವು ಗಾಡಿ ಓಡಿಸುವಾಗ ಹೆಲ್ಮೆಟ್ ಆಗಿರ್ಬೋದು ಅಥವಾ ಬೇರೆ ಸೇಫ್ಟಿ ಹಾರ್ನೆಸ್ ಆಗಿರ್ಬೋದು, ಯಾವ ರೀತಿ ನಾವು ಅದನ್ನು ಹಾಕ್ಕೊಳ್ಬೇಕಾಗುತ್ತೆ, ಯಾವ ಕ್ವಾಲಿಟಿಯನ್ನು ನಾವು ತೊಗೊಳ್ಬೇಕು, ಮತ್ತು ಸ್ಮಾರ್ಟ್ ಸಿಟಿಯಲ್ಲಿ ಟ್ರಾಫಿಕ್ ಎನ್ಫೋರ್ಸ್ಮೆಂಟ್ ಹೇಗಾಗುತ್ತೆ, ಮತ್ತು ಆಕ್ಸಿಡೆಂಟ್ಸ್ ಆದಾಗ ಏನರಿಂದ ಆಕ್ಸಿಡೆಂಟ್ಸ್ ಆಗುತ್ತೆ ಮೊದಲನೇದಾಗಿ, ಇಲ್ಲ ಆಕ್ಸಿಡೆಂಟ್ಸ್ ಆದಾಗ ಸೀಟ್ ಬೆಲ್ಟ್ ಹಾಕಿದರೆ ಯಾವ ರೀತಿ ನಾವು ಸೇಫ್ ಆಗಿರ್ತೀವಿ, ಹೆಲ್ಮೆಟ್ ಹಾಕ್ಕೊಂಡಿದ್ರೆ ಯಾವ ರೀತಿ ಸೇಫ್ ಆಗಿರ್ತೀವಿ, ISI ಸರ್ಟಿಫೈಡ್ ಹೆಲ್ಮೆಟ್ ಹಾಕಿರ್ತೀವಿ ಅನ್ನೋ ಎಲ್ಲ ಒಂದು ವಿವಿಧ ಆಯಾಮಗಳನ್ನು ಟ್ರಾಫಿಕ್ ರಿಲೇಟೆಡ್ ಎಲ್ಲ ಸ್ಟಾಲ್ಸ್ಗಳನ್ನ ಹಾಕೊಂಡು ಅವೇರ್ನೆಸ್ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಇದನ್ನು ನಾವು ಮೇಯ್ನು ಸಾರ್ವಜನಿಕರ ಅನುಕೂಲಕ್ಕೋಸ್ಕರ ಸಾರ್ವಜನಿಕರಿಗೆ ಸಹಾಯ ಆಗಲಿ ಅನ್ನೋ ಉದ್ದೇಶ ಇಟ್ಕೊಂಡು ನಮ್ಮ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ವತಿಯಿಂದ ಮಾಡ್ತಾಯಿದ್ದೀವಿ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬಂದು ಟ್ರಾಫಿಕ್ಗೆ ಸಂಬಂಧಪಟ್ಟಂಥ ಅವೇರ್ನೆಸ್ನ ಎಲ್ಲರೂ ಕೂಡ ಪಡ್ಕೊಂಡ್ರೆ ನಮಗೂ ಒಳ್ಳೆಯದು, ನಮ್ಮ ಸುತ್ತಮುತ್ತಲು ಯಾರು ಇರ್ತಾರೆ ಸ್ನೇಹಿತರಾಗಿರ್ಬೋದು ಅಥವಾ ಸಂಬಂಧಿಕರುಗಳಾಗಿರ್ಬೋದು ಅವರು ಕೂಡ ಈ ಒಂದು ಅವೇರ್ನೆಸ್ನ ಕೊಡಿ. ನಾವು ಇದನ್ನು ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ ಶಿವಮೊಗ್ಗ ಜಿಲ್ಲೆಯಲ್ಲೇ 2024ನೇ ಇಸ್ವಿಯಲ್ಲಿ ಸುಮಾರು 363 ಆಕ್ಸಿಡೆಂಟಲ್ ಡೆತ್ಸ್ ಆಗಿದೆ. ನಮ್ಮ ಶಿವಮೊಗ್ಗ ನಗರದಲ್ಲಿ ಶಿವಮೊಗ್ಗದ ಸಂಚಾರಿ ಪೊಲೀಸು ಮತ್ತು ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಎಲ್ಲ ಸಾರ್ವಜನಿಕರಿಗೆ ಮಕ್ಕಳಿಗೆಲ್ಲ ಸಂಚಾರಿ ನಿಯಮಗಳ ಬಗ್ಗೆ ಒಂದು ಪ್ರದರ್ಶನ ಇತ್ತು. ಅದ್ಭುತವಾದಂಥ ಪ್ರದರ್ಶನ. ಶಿವಮೊಗ್ಗದಲ್ಲಿ SP ಆಗಿರ್ತಕ್ಕಂಥ ಮಿಥುನ್ ಕುಮಾರ್ ಅವರು ಶಿವಮೊಗ್ಗ ವಿರೂಪಾಕ್ಷ ಜೊತೆಗೆ ಎಲ್ಲ ಬೇರೆ ಬೇರೆ ಪೊಲೀಸ್ ಅಧಿಕಾರಿಗಳು ಅದ್ಭುತವಾದ ಕಾರ್ಯಕ್ರಮದಲ್ಲಿ ಎಲ್ಲ ಭಾಗವಹಿಸಿದ್ರು. ಯಾರು ಇದನ್ನು ಮಾನಿಟರ್ ಮಾಡೋದು? ಸರ್ ಪೊಲೀಸವರೇ ಮಾಡ್ತಾರೆ. ಪೊಲೀಸ್ನವರೇ ಮಾಡ್ತಾರೆ. ಮಾನಿಟರ್ ಮಾಡ್ತಾರೆ ಮತ್ತು ಪೊಲೀಸವರೇ ವೈಲೇಷನ್ ಜನರೇಟ್ ಮಾಡೋದು. ನೀವು ಡೇಟಾಸ್ ಎಲ್ಲ ಕಳಿಸ್ತೀರಾ? ಸೆಂಡ್ ಮಾಡ್ತೀವಿ. ಹಾಂ. ಫೈನ್ ಹಾಕೋದಲ್ಲ ಅವ್ರದ್ದೇ ಜವಾಬ್ದಾರಿ. ಅಕಸ್ಮಾತ್ ಮಿಸ್ ಆಗಿ ಒಂದೊಂದ್ಸಲಿ ಸಿಗ್ನಲಿಂದ ಪಾಸ್ ಆದರೂ ಅದಕ್ಕೆ ಅವರೇ ಮಾನಿಟರ್ ಮಾಡಬೇಕಾ? ಹಾಂ. ಇನ್ನೊಂದು ಅಡ್ವಾಂಟೇಜ್ ಏನಂತಂದರೆ, ನಿಮಗೆ ಆಕಸ್ಮಿಕ ನಿಮ್ಮ ಮನೇಲಿ 3-4 ಗಾಡಿಗಳು ಒಬ್ಬರೇ ಹೆಸರಲ್ಲಿ ಇದ್ದಾಗ ಅವ್ರು ಒಬ್ಬರೇ 295 ರೂಪಾಯಿ ಕೊಟ್ಟು 4 ಗಾಡಿಗಳಲ್ಲಿ ಕವರೇಜ್ ತಗೊಂಡು, ಅಂದರೆ 4 ಗಾಡಿಗಳು ನೋಂದಾಯಿತವಾಗಿದ್ದರೆ ಅವರ ಹೆಸರಲ್ಲಿ ಅವರು ಅದನ್ನು ಕವರೇಜ್ ಪಡ್ತಾರೆ. ವಾಹನದ ಇನ್ಶೂರೆನ್ಸ್ ಬಗ್ಗೆ ಇನ್ಶೂರೆನ್ಸ್ ಅಧಿಕಾರಿಗಳು ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೀವು ಹೋಗಿ ಭೇಟಿ ಮಾಡಿ. ಕೋಟೆ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿ ನಡೀತಾ ಇದೆ ನೋಡಿ. ಮಿಲ್ಟ್ರಿ ವಾಹನ ಕಣ್ಣಿಗೆ ಬಿತ್ತು. ಅಲ್ಲೆಲ್ಲ ಥರದ ಪೊಲೀಸ್ನವರು ಉಪಯೋಗಿಸ್ತಕ್ಕಂಥ ಬೈಕ್ಗಳನ್ನೆಲ್ಲ ಪ್ರದರ್ಶನಕ್ಕೆ ಇಟ್ಟಿದ್ದರು. ಭಯಂಕರವಾದ ಅಪಘಾತ ಆಗಿದೆ. ಇಲ್ಲಿ ಸಾವು ನೋವುಗಳು ಸಂಭವಿಸಿದ್ದಾವೆ. ಈ ಒಂದು ದೃಶ್ಯವನ್ನು ಮಕ್ಕಳು ಗಾಬರಿಯಿಂದ ನೋಡ್ತಾ ಇದ್ದಾರೆ. ಶಾಲಾ ಮಕ್ಕಳು ಈ ಥರ ಎಲ್ಲ ಅಪಘಾತಕ್ಕೆ ಒಳಗಾಗಬೇಡಿ. ಅಪಘಾತ ಆದಾಗ ಯಾರೇ ನೋಡ್ತಾ ನಿಂತ್ಕೊಬಾರ್ದು. ಚಿಕಿತ್ಸೆಗೆ ಸಹಾಯ ಮಾಡಬೇಕು. ಆಂಬುಲೆನ್ಸಿಗೆ ಫೋನ್ ಮಾಡಬೇಕು. 112 ಇಂದ ಏನೇನು ಅನುಕೂಲ ಇದೆ ಸರ್? 112 ಇಂದ ನಿಮಗೆ ಮನೆ ಹತ್ರ ಯಾವುದಾದ್ರು ಒಂದು ಜಗಳ ಆಗ್ತಾ ಇರ್ಬೋದು, ಮನೆ ಹತ್ರ ಹಾಕಬಹುದು. ಹೇಗಿರುತ್ತಮ್ಮ ರೀಲ್ಸು? ಏನಂತ ನನ್ನ ಹೆಸರು ಏನೋ ಇತ್ತು, ಶಿವಮೊಗ್ಗ ವಿರೂಪಾಕ್ಷ ಅಂತೇಳಿ. ಬರೀ ರೀಲ್ಸೇ ನೋಡ್ಕೊಂಡಿರೋದಲ್ಲ, ಓದೋದ ಕಡೆ ಗಮನ ಕೊಡಿ. ಹಾಂ, ಮರ್ತೋಗಿದೆ. ವೆರಿ ಗುಡ್, ಒಳ್ಳೆಯದಾಗಲಿ. ಹೇಗಿದೆ ಕಾರ್ಯಕ್ರಮ ಪೊಲೀಸ್ನವ್ರದ್ದು? ಚೆನ್ನಾಗಿದೆ. ಓಕೆ, ಒಳ್ಳೆಯದಾಗಲಿ. ಬಾಯ್. ಹಲೋ, ಎಸ್ ನಮಸ್ಕಾರ. ನಾನು ಶಿವಮೊಗ್ಗ ವಿರೂಪಾಕ್ಷ ಮಾತನಾಡ್ತಾ ಹೇಳ್ತಾ ಇದ್ದೀನಿ. ವಿದ್ಯಾರ್ಥಿನಿಯರೆಲ್ಲ ಈ ಒಂದು ಟ್ರಾಫಿಕ್ಕಿನ ನಿಯಮಗಳ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಕ್ಕೆ ಅಂತ ಬಂದಿದ್ದರು. ಇಲ್ಲಿ ಎಮಿಷನ್ ಟೆಸ್ಟ್ ಬಗ್ಗೆನೂ ಪ್ರದರ್ಶನ ನೀಡ್ತಾಯಿದ್ರು. SP ಸಾಹೇಬರು ಇದನ್ನೆಲ್ಲ ವೀಕ್ಷಣೆಯನ್ನು ಮಾಡ್ತಾಯಿದ್ರು. ಭಾಳ ಅದ್ಭುತವಾದಂಥ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ರಾಜ್ಯದಲ್ಲಿ. ಪೊಲೀಸ್ ಇಲಾಖೆಗೆ ಒಂದು ಥ್ಯಾಂಕ್ಸನ್ನು ಹೇಳಬೇಕು. ನಮಸ್ಕಾರಗಳು. ಇದೇನು ಟ್ರಾನ್ಸ್ಪೋರ್ಟ್ ಆಫೀಸಾ ಏನು ಅಂತ ಗೊತ್ತಿಲ್ಲ. ಇದು ಆ ಥರ ಇದೆ. ಇದು